ನೀರಿಗೆ ಹಾಕಬೇಕಾದ್ರೆ ನಿಮಗೆ ಹೇಳಿದ್ನಲ್ಲ, ಯಾವಾಗ ಮುನ್ಸಿಪಾಲಿಟಿ ವಾಟರ್ನ ನೀವು ಯೂಸ್ ಮಾಡ್ತೀರಾ ಆವಾಗ ಸ್ಕಿಮ್ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿನ ಹಾಕ್ಬಿಟ್ಟು ನೀವು ನಂತರ ಅದಕ್ಕೆ ಈ ವ್ಯಾಕ್ಸಿನ್ನ ಹಾಕಬೇಕಾಗುತ್ತೆ. ಇದೇ ನಮ್ಮ ವ್ಯಾಕ್ಸಿನ್ನು ನೋಡಿ, ಎಫ್ ಸ್ಟ್ರೈನ್ ವ್ಯಾಕ್ಸಿನ್ ಇದು. ಈಗ ವ್ಯಾಕ್ಸಿನ್ಗೆ ಬರೋದಾದರೆ ನೋಡಿ, ಇದು ನಮಗೆ ಸಪ್ರೇಟರು. ಇದನ್ನು ನೀವು ಕೋಳಿಗಳನ್ನ ಒಂದು ಮೂಲೆಗೆ ಹಾಕ್ಕೊಂಡು ನೋಡಿ ಈ ಥರ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾಟಿ ಕೋಳಿ ಮರಿಗಳಿಗೆ ನಾನು ಕೊಡೋ ಒಂದು ಟಿಪ್ ಏನಂದರೆ, ಒಂದು ವಾರದ ತನಕ ಇನ್ನೊಂದೇನು ಮ್ಯಾನೇಜ್ಮೆಂಟಲ್ ಇಶ್ಯೂಸ್ ಅಂತ ಹೇಳೋದಿದ್ರೆ ನಿಮಗೆ ಒಂದು ವಾರ ಆಗ್ತಿದ್ದಂಗೆ ಕೋಳಿ ಮರಿಗಳು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ನೀವು ನ್ಯೂಸ್ ಪೇಪರ್ಗಳನ್ನ ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಮತ್ತು ವಾಟರ್ಸ್ನ ಚೇಂಜ್ ಮಾಡಬೇಕು, ಯಾಕಂದರೆ ಅವು ಹೊಟ್ಟು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ನೈಟ್ ಹೊತ್ತು ನೀವು ಲೈಟ್ ಆಫ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಅಂದರೆ ಚಳಿ ತುಂಬ ಇರುತ್ತೆ, ಆವಾಗ ಕೋಲ್ಡ್ ಶಾಕಿಂದ ಡೆತ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ. ಸೊ ಇವಕ್ಕೆ ಕಾವನ್ನ ತಾಯಿ ಕೋಳಿನೂ ಹಾಗೆ ಮಾಡೋದು, ಯಾವಾಗಲೂ ಕಾವಲ್ಲಿ ಇಟ್ಟಿರಲ್ಲ, ಸ್ವಲ್ಪ ಹೊತ್ತು ಕಾವಲ್ಲಿ ಇಟ್ಟಿರುತ್ತೆ, ನಂತರ ಅದಕ್ಕೆ ಹೊರಗೆ ಬಿಡ್ತಾ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾವು ಈಗ ಹಿಂದಿನ ವಿಡಿಯೋದಲ್ಲಿ ಏನಂದರೆ ಒಂದು ದಿನದ ಮರಿ ಮ್ಯಾನೇಜ್ಮೆಂಟ್ ಹೇಗೆ, ಮತ್ತು ಕೋಳಿಗಳಿಗೆ ಕಾವು ಎಷ್ಟು ಕೊಡಬೇಕು, ಯಾವ ಥರ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೇಳಿದ್ವಿ. ಈಗ ಅದೇ ಕೋಳಿಗಳಿವು ಒಂದು ವಾರ ತುಂಬಿದಂತಹ ನಾಟಿ ಕೋಳಿ ಮರಿಗಳು ಇಲ್ಲಿ ನೀವು ನೋಡ್ತಾ ಇರೋದು. ಈಗ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ, ಹೇಗೆ ಫುಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಮಾಡಿ ಎಲ್ಲ ಕೆರೆದಾಗ್ತಿದೆ. ಯೂಶ್ವಲಿ ನಾನು ಹೇಳಿದ್ದೇನೆಂದರೆ ಒಂದು ದಿನದ ಮರಿಗಳಿಗೆ ನೀವು ನ್ಯೂಸ್ ಪೇಪರ್ ಹಾಕಿರಬೇಕು ಅಂತ. ಆಮೇಲೆ ಅದು ಒಂದು ವಾರ ಹಾಕಿದ ನಂತರ ಏನು ಮಾಡಬೇಕಂದ್ರೆ ನೀವು ನ್ಯೂಸ್ ಪೇಪರ್ನ ತೆಗಿಬೇಕಾಗುತ್ತೆ. ನೀವು ನಾಟಿ ಕೋಳಿ ಮರಿಗಳಲ್ಲಿ ಹೆಂಗೆ ಅಂದರೆ ನೀವು ನ್ಯೂಸ್ ಪೇಪರ್ ತೆಗಿಲಿಲ್ಲ ಅಂದರೆ ಅವೇ ಕೆರೆದಿ ಕಾಲೆಲ್ಲ ಕೆರೆದಿ ನ್ಯೂಸ್ ಪೇಪರ್ನೆಲ್ಲ ಹರಿದು ಹಾಕಿ ಸಪ್ರೇಟ್ ಮಾಡಿಬಿಡುತ್ತೆ. ಎಷ್ಟಾಗುತ್ತೆ ಅಷ್ಟು ನ್ಯೂಸ್ ಪೇಪರ್ನ ಒಂದು ವಾರ ಆಗಿದ ನಂತರ ತೆಗೀರಿ, ಹುಯ್ಯನ್ನು ಸಪ್ರೇಟ್ ಮಾಡಿ, ಆವಾಗ ಹುಯ್ಯಲ್ಲಿ ಮಾತ್ರ ಬಿಡೋ ಹಾಗೆ ಮಾಡ್ಬೋದಾಗುತ್ತೆ ನೀವು. ಸೊ ಇವತ್ತು ಈಗ ಒಂದು ವಾರ ತುಂಬಿದ ತಕ್ಷಣ ನೀವು ಯಾವ ವ್ಯಾಕ್ಸಿನ್ನ ಮಾಡಬೇಕು ಅಂದರೆ, ನಾನು ಒಂದು ವ್ಯಾಕ್ಸಿನ್ ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ ಟೋಟಲ್ ಒಂದು ತಿಂಗಳ ಗಂಟೆ ಯಾವ್ಯಾವ ವ್ಯಾಕ್ಸಿನ್ ಮಾಡಬೇಕು, ಅದಾದ ನಂತರನೂ ಯಾವ್ದು ಮಾಡಬೇಕು ಅಂತ. ಈಗ ಇದಕ್ಕೆ ನಾವು 7ನೇ ದಿನಕ್ಕೆ ಯಾವ್ದು ಮಾಡ್ತೀವಿ ಅಂದರೆ F1 ಅಥವಾ B1 ವ್ಯಾಕ್ಸಿನ್ನ ಮಾಡ್ತೀವಿ. ಈ ವ್ಯಾಕ್ಸಿನ್ ಯಾವುದು ಅಂದರೆ ಕೊಕ್ಕರೆ ರೋಗಕ್ಕೆ ಮಾಡುವಂತಹ ವ್ಯಾಕ್ಸಿನ್ ಆಗಿರುತ್ತೆ. ಈ ವ್ಯಾಕ್ಸಿನ್ನ ನಾವು ತುಂಬ ಇಂಪಾರ್ಟೆಂಟ್ಲಿ ಕೋಳಿ ಮರಿಗಳಿಗೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಕರ್ನಾಟಕದ ಸುತ್ತಮುತ್ತ ಏನಂದರೆ ಕೊಕ್ಕರೆ ಕಾಯಿಲೆಯ ಲಕ್ಷಣಗಳು ತುಂಬ ಜಾಸ್ತಿ ಇದೆ. ಕೊಕ್ಕರೆ ಕಾಯಿಲೆ ರೋಗ ಏನಿದೆ ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಇದೆ. ಅದಕ್ಕೆ ಇದು ಮಾಡುವುದು ತುಂಬ ಸೂಕ್ತ. ಯಾಕಂದರೆ ನಾಟಿ ಕೋಳಿಗಳನ್ನ ನಾವು ಶೆಡ್ ಒಳಗೆ ಸಾಕಲ್ಲ, ಇಲ್ಲಿಂದ ಹೊರಗೆ ಬಿಡ್ತೀವಿ. ಅದಕ್ಕೆ ಈ ವ್ಯಾಕ್ಸಿನ್ನ ಮಾಡಲೇಬೇಕು. ಇನ್ನೂ ಕೆಲವು ಡೌಟ್ ಇರುತ್ತೆ, ಸರ್ ವ್ಯಾಕ್ಸಿನ್ನ ಮಾಡಲೇಬೇಕಾ ಕೋಳಿಗಳಿಗೆ, ಅವು ನಾಟಿ ಕೋಳಿ ಆಗಲ್ಲ, ಹಾಗೇನೂ ಇಲ್ಲ. ನಾವು ಮನುಷ್ಯರಲ್ಲೂ ಹೇಗೆ ತೊಗೋತೀವಿ ಹಾಗೆ ಕೋಳಿಗಳು ವ್ಯಾಕ್ಸಿನ್ ಮಾಡಲೇಬೇಕಾಗುತ್ತೆ. ವ್ಯಾಕ್ಸಿನ್ ಮಾಡೋದ್ರಿಂದ ಅದರ ಮಾಂಸದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಮತ್ತು ಈ ವ್ಯಾಕ್ಸಿನ್ನ ಮಾಡಿ ಆಮೇಲೆ ನೀವು ಹೊರಗೆ ಬಿಟ್ಟಾಗ ಆ ಕೊಕ್ಕರೆ ಕಾಯಿಲೆ ಬರೋದು ತುಂಬ ಕಮ್ಮಿ. ಈಗ ಕೊಕ್ಕರೆ ಕಾಯಿಲೆ ಬಂದರೆ ಅದರ ಲಕ್ಷಣಗಳೇನು ಅಂತ ಅಂದರೆ, ಕೊಕ್ಕರೆ ಕಾಯಿಲೆ ಬಂದಿರೋ ಅಂಥ ಕೋಳಿಗಳಲ್ಲಿ ಏನಾಗಿರುತ್ತೆ ಅಂದರೆ ಕೂದಲುಗಳೆಲ್ಲ ಜೋಗುಡಿಸ್ಕೊಂಡು ಕೂತಿರ್ತವೆ, ಮತ್ತು ಉಸಿರಾಟದ ಸಮಸ್ಯೆ ಆಗುತ್ತೆ, ಕತ್ತನ್ನು ಎತ್ಬಿಟ್ಟು ಅದು ಉಸಿರನ್ನು ಎಳ್ಕೊಂಡು ಹೊರಗೆ ಬಿಡುತ್ತೆ. ಇದನ್ನು ಪಂಪ್ ಹ್ಯಾಂಡಲ್ ರೆಸ್ಪಿರೇಷನ್ ಅಂತ ನಾವು ಹೇಳ್ತೀವಿ. ಇದು ಮತ್ತು ಹಳದಿ ಮತ್ತು ಬಿಳಿ ತುಂಬಿದಂತಹ ಬೇದಿಯನ್ನು ಅದು ಮಾಡುತ್ತೆ, ಗ್ರೀನಿಶ್ ವೈಟ್ ಡಯೇರಿಯಾ ಅಂತ ನಾವು ಹೇಳ್ತೀವಿ. ಆ ಥರ ಬೇದಿಯನ್ನು ಮಾಡ್ಕೊಂಡು ಆಲ್ಮೋಸ್ಟ್ ಕೊಕ್ಕರೆ ಕಾಯಿಲೆ ಒಂದು ಸರಿ ಬಂತು ಅಂದರೆ ಇಡೀ ನಿಮ್ಮ ಕೋಳಿ, ನೀವು 100 ತಂದಿರಲಿ, 50 ತಂದಿರಲಿ, 1000 ತಂದಿರಲಿ, ಅಷ್ಟಕ್ಕಷ್ಟು ಸ್ಟಾಕು ಹೋಗೋಂಥ ಸಾಧ್ಯತೆಯೇ ತುಂಬ ಜಾಸ್ತಿ. ನಾವು ನೋಡಿದ್ರಲ್ಲಿ ಏನೇ ಇಲ್ಲ ಅಂದರೂ 90% ಕೋಳಿಗಳಂತೂ ಹೋಗಿದೆ. ಸೊ ಈ ವ್ಯಾಕ್ಸಿನ್ನ ನೀವು 7ನೇ ದಿನಕ್ಕೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ ಮತ್ತು ಮಾಡಲೇಬೇಕಾಗುತ್ತೆ. ಸೊ ಇವಾಗ ನಾವು ಇಲ್ಲಿ ವ್ಯಾಕ್ಸಿನ್ನ ಯಾವ ಥರ ಮಾಡ್ತೀವಿ ಅಂದರೆ 3 ಆಪ್ಷನ್ ಹೇಳಿದ್ನಲ್ಲ, ಒಂದು ಕಣ್ಣಿಗೆ ಹಾಕ್ಬೋದು, ಇನ್ನೊಂದು ಮೂಗಿಗೆ ಹಾಕ್ಬೋದು, ಇಲ್ಲ ಡೈರೆಕ್ಟು ಒಂದು ಡ್ರಾಪ್ ಬಾಯಿಗೆ ಹಾಕ್ಬೋದು, ಇಲ್ಲ ಡೈರೆಕ್ಟು ನೀವು 1000 ಇದೆ ಅಂದರೆ ನಾವು ಒಂದೊಂದೇ ಹಿಡ್ದು ಮಾಡೋಕ್ಕಾಗಲ್ಲ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಡ್ರಿಂಕಿಂಗ್ ವಾಟರ್ಗೆ ಹಾಕ್ಬೋದು. ನಾವು ಹಿಂದಿನ ವೀಡಿಯೋದಲ್ಲಿ ಅದನ್ನು ತಿಳಿಸಿದ್ದೀವಿ. ಗಿರಿರಾಜ ಕೋಳಿ ಮನೆಯಲ್ಲಿ 3ನೇ ವಾರಕ್ಕೆ ಲಸೋಟ ಹಾಕಬೇಕಾದ್ರೆ ಹೇಗೆ ನೀರಿಗೆ ಹಾಕಬೇಕು, ಸ್ಕಿಮ್ ಮಿಲ್ಕ್ ಪೌಡರು, ನೀವು ಆ ವಿಡಿಯೋನ ನೀವು ರೆಫರ್ ಮಾಡ್ಕೋಬೋದು. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದೊಂದನ್ನು ಕಣ್ಣಿಗೆ ಅಥವಾ ಮೂಗಿಗೆ ಹಿಡಿದು ಹಾಕ್ತೀವಿ. ಕಣ್ಣಿಗೆ, ಮೂಗಿಗೆ ಅಥವಾ ಒಂದು ಡ್ರಾಪ್ ಡೈರೆಕ್ಟ್ ಬಾಯಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾಕ್ಸಿನ್ನ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಕೆಲವು ಕೋಳಿಗಳು ಅದನ್ನು ಕುಡ್ದೇ ಇರಲ್ಲ ನೀರನ್ನ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂದರೆ ನೀವು ಈ ವ್ಯಾಕ್ಸಿನ್ನ ಯಾವಾಗಲೂ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಮಾಡಬೇಕಾಗುತ್ತೆ, ಯಾವುದೇ ಫೀಡ್ನ ಕೊಡ್ದಿಲ್ದಿರ್ಬೇಕಾದ್ರೆ. ಆವಾಗ ವ್ಯಾಕ್ಸಿನ್ನ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ನೀರುಗಳನ್ನ ಯಾವತ್ತೂ ವ್ಯಾಕ್ಸಿನ್ ಕೊಡೋಕ್ಕಿಂತ ಒಂದು 2 ಅವರ್ ಮುಂಚೆ ಎತ್ತಿಡಬೇಕಾಗುತ್ತೆ. ಅದಕ್ಕೆ ದಾಹ ಆಗಿರಬೇಕು. ದಾಹ ಆದಾಗ ಮಾತ್ರ ಅವು ನೀರು ಕುಡಿತವೆ. ನೀವು ಕಣ್ಣಿಗೆ ಹಾಕ್ತೀನಿ, ಮೂಗಿಗೆ ಹಾಕ್ತೀನಿ, ಬಾಯಿಗೆ ಹಾಕ್ತೀನಿ ಅಂದಾಗ ಡೈರೆಕ್ಟಾಗಿ ಇದು ಅಷ್ಟೊಂದು ಅಗತ್ಯತೆ ಇರೋದಿಲ್ಲ. ನೀವು ಏನಾದರೂ ನೀರಿಗೆ ಹಾಕ್ತೀನಿ ಅಂದಾಗ ಇದೊಂದು ಫಾಲೋ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ಮುಂದೆ ನಾನು ವ್ಯಾಕ್ಸಿನ್ನ ಹೇಗೆ ಡೈಲ್ಯೂಟ್ ಮಾಡ್ಕೋಬೋದು, ಯಾವ್ದಾವ್ದು ಬರುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಮುಂದೆ ಹೋಗ್ತಾ ನೋಡಿ, ಇದು ನಮ್ಮ ಐಸ್ ಬಾಕ್ಸ್, ಥರ್ಮೋಕೋಲ್ ಬಾಕ್ಸ್. ಇದರೊಳಗೆ ನಾವು ಐಸ್ ಪ್ಯಾಕ್ಗಳನ್ನ ಇಟ್ಟಿರ್ತೀವಿ. ವ್ಯಾಕ್ಸಿನ್ನ ಯಾವಾಗಲೂ ನಾನು ನಿಮ್ಗೆ ಹೇಳಿದ್ನಲ್ಲ
ಮಾಡ್ತಿರ್ತೀರಲ್ಲ, ಟ್ರಾನ್ಸ್ಪೋರ್ಟ್ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ಐಸ್ ಪ್ಯಾಕ್ನ ಜೊತೆಗೆ ಇಟ್ಬಿಟ್ಟು ತರಬೇಕಾಗುತ್ತೆ. ಡೈಲ್ಯೂಯೆಂಟ್ನೂ ಕೂಡ ಚಿಲ್ ಮಾಡೋದಕ್ಕೆ ನಾನು ಅಂದರೆ ಟೆಂಪ್ರೇಚರ್ ತಣ್ಣಗೆ ಮಾಡೋದಕ್ಕೆ ಎರಡನ್ನೂ ಒಟ್ಟಿಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದೇ ನಮ್ಮ ವ್ಯಾಕ್ಸಿನು ನೋಡಿ, ಎಫ್ ಸ್ಟ್ರೈನ್ ವ್ಯಾಕ್ಸಿನ್ ಇದು ನೋಡಿ, 500 ಡೋಸಸ್ದು ಇದು ಇದು 500 ಡೋಸಸ್ದು. ಹೀಗೆ ಇದ್ರದ್ದು 1000 ಡೋಸಸ್ದು ಬರುತ್ತೆ ಒಂದು ನೋಡಿ, ಇದು 1000 ಡೋಸಸ್ದು ಇಲ್ಲಿ ಬರೆದಿದ್ದಾರೆ ನೋಡಿ, 1000 ಕೋಳಿಗೆ ಆಗುವಂಥದ್ದು. ಇದು 500 ಕೋಳಿ 500 ಕೋಳಿಗೆ. ಇದೇ ಥರ 100 ಕೋಳಿಗೆ ಆಗುವಂಥದ್ದು, 1000 ಕೋಳಿಗೆ ಆಗೋಷ್ಟು ಅಂತ ಬರುತ್ತೆ. ಯಾವಾಗಲೂ ನಾವು ವ್ಯಾಕ್ಸಿನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಐಸ್ ಬಾಕ್ಸ್ ಅಂದರೆ ನಮ್ಮ ಥರ್ಮೋಕಾಲ್ ಬಾಕ್ಸಲ್ಲೋ ಅಥವಾ ನಿಮ್ಮ ಮನೇಲಿ ಯಾವುದೇ ಸ್ಟೀಲ್ ಡಬ್ಬಿ ಇದ್ರೂ ಅದರೊಳಗೆ ಒಂದೆರಡು ಐಸ್ ಕ್ಯೂಬ್ಗಳನ್ನ ಹಾಕಿ ನಂತರ ವ್ಯಾಕ್ಸಿನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದರೊಳಗೆ ಇಟ್ಟು ತಣ್ಣಗೆ ಇರುವ ಹಾಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಅದನ್ನು ಹೇಗೆ ಡೈಲ್ಯೂಟ್ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ವಿ, ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಡೈಲ್ಯೂಯೆಂಟ. ಫಸ್ಟ್ ಇದ್ರ ಕ್ಯಾಪ್ನ ರಿಮೂವ್ ಮಾಡ್ತೀನಿ, ಅದರಲ್ಲಿ ಇರುವಂಥ ರಿಂಗನ್ನ ಸಪ್ರೇಟ್ ಮಾಡಿ ಮಿಕ್ಕಿದನ್ನು ಜಸ್ಟ್ ರೋಲ್ ಮಾಡ್ತೀನಿ. ಆ ರೋಲ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಇದರೊಳಗೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಇವಾಗ ಅದನ್ನು ವಾಪಸ್ ಹಾಕಿ ನಂತರ ನಾವು ವ್ಯಾಕ್ಸಿನ್ 1000 ಡೋಸಸ್ದು ಇದೆ ಎಫ್ ವ್ಯಾಕ್ಸಿನ್, ಎಫ್ ಸ್ಟ್ರೈನ್ ವ್ಯಾಕ್ಸಿನ್, ಇದರ ಅನ್ಲಾಕ್ ಮಾಡ್ಕೊಂಡು ಅದಾದ ನಂತರ ನಾವು ಸಿರಿಂಜಿಂದ ಒಂದು 2 ml ಆಗುವಷ್ಟು ವ್ಯಾಕ್ಸಿನ್ನ ಹೇಳ್ಕೊತೀನಿ. ಎರಡು ml ತೊಗೊಂಡಿದ್ದೀನಿ ನಾನು. ಇದನ್ನು ನಮ್ಮ ವ್ಯಾಕ್ಸಿನ್ಗೆ, ಇದು ಡೈಲ್ಯೂಯೆಂಟ, ಇದನ್ನು ವ್ಯಾಕ್ಸಿನ್ಗೆ ಹಾಕ್ತೀನಿ. ಇದರೊಳಗೆ 1000 ಕೋಳಿಗೆ ಆಗುವಷ್ಟು ವ್ಯಾಕ್ಸಿನು ಇದರೊಳಗೆ ಒಂದು ಕ್ರಿಸ್ಟಲ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ಈಗ ತೊಗೊಂಡಿದ್ದ ನಂತರ ಜಂಟಲಾಗಿ ನಿಧಾನಕ್ಕೆ ರೋಲ್ ಮಾಡ್ತೀನಿ. ಯಾವತ್ತೂ ತುಂಬ ವಿಗರಸ್ಲಿ ಶೇಕ್ ಮಾಡಬಾರ್ದು, ನಾವು ಸುಮ್ಮನೆ ಹಾಗೆ ಇದನ್ನು ನಿಧಾನಕ್ಕೆ ರೋಲ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಕವರ್ನ ರಿಮೂವ್ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ. ಇಲ್ಲಿ ನೋಡಿ, ಇದರೊಳಗೆ ಇದ್ದಿದ್ದೆಲ್ಲ ಬಂದಿದೆ, ಎಲ್ಲ ಮಿಕ್ಸ್ ಆಗಿದೆ ಆ ಪೌಡರ್ ಜೊತೆಗೆ. ಏನೇ ಇದ್ರೂ ಜಾಸ್ತಿ ನೊರೆ ಬರೋ ಥರ ಮಾಡ್ಕೋಬಾರ್ದು ಯಾವತ್ತು ವ್ಯಾಕ್ಸಿನ್ನ. ಜಸ್ಟ್ ಹಾಗೆ ಜಂಟಲ್ಲಾಗೆ ತಿರುಗಿಸಿದ ನಂತರ ನಾನು ವ್ಯಾಕ್ಸಿನ್ನ ವಾಪಸ್ ಹೇಳ್ಕೊತೀನಿ. ಈಗ ಇದರೊಳಗೆ ಈ 2 ml ಒಳಗೆ 1000 ಕೋಳಿಗೆ ಆಗುವಷ್ಟು ವ್ಯಾಕ್ಸಿನ್ ಇದೆ. ಆದರೆ ಇದು 2 ml ಎಲ್ಲದಕ್ಕೂ ಕೊಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಮಿಕ್ಕಿದ್ದು ಈ 30 ml ಡೈಲ್ಯೂಯೆಂಟ್ ಬರುತ್ತೆ, ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ನಿಧಾನಕ್ಕೆ. ಯಾವತ್ತೂ ಈ ಕೆಲಸಗಳನ್ನ ನಾವು ಅರ್ಜೆಂಟಲ್ಲಿ ಫೋರ್ಸ್ಫುಲಿ ಮಾಡಬಾರ್ದು, ನಿಧಾನಕ್ಕೆ ಪಾಸ್ ಆಗೋ ಹಾಗೆ ಮಾಡಬೇಕಾಗುತ್ತೆ. ನಂತರ ಇದರ ಕ್ಯಾಪ್ನ ತಗೊಂಡು ಮಿಕ್ಸ್ ಮಾಡಿ ರೋಲ್ ಮಾಡ್ತೀನಿ ಎಲ್ಲ ಕಡೆ ಆಗೋ ಹಾಗೆ. ಈಗ ಏನಾಗುತ್ತೆ ಅಂದರೆ ಅದು ಇಷ್ಟು ಒಂದು ಫುಲ್ ಬಾಟಲಲ್ಲಿ ಮಿಕ್ಸ್ ಆಗಿರುತ್ತೆ. ಈಗ ಮತ್ತೆ ಇದರೊಳಗಿಂದ ಇನ್ನೂ 2 ml ತಗೊಂಡು, ಯಾಕಂದರೆ ಆ ವ್ಯಾಕ್ಸಿನ್ದು ವಯಲ್ ಒಳಗೆ ಇನ್ನೂ ಸ್ವಲ್ಪ ವ್ಯಾಕ್ಸಿನ್ ಮಿಕ್ಕಿರುತ್ತೆ, ಓಕೆನಾ. ಅದನ್ನು ನಾನು ತೊಗೊಳ್ಲಿಕ್ಕೆ ಏನು ಮಾಡ್ತೀನಿ ಅಂದರೆ ಮತ್ತೆ ತಗೊಂಡು ಈ ವ್ಯಾಕ್ಸಿನ್ ಒಳಗೆ ಹಾಕ್ತೀನಿ. ಈಗ ನಿಮಗೆ ತೋರಿಸಿದ್ನಲ್ಲ ಆವಾಗಲೇ, ಹೀಗೆ ನೀಟಾಗೆ ಜಂಟಲಾಗಿ ಎಲ್ಲದನ್ನೂ ರೋಲ್ ಮಾಡ್ತೀನಿ. ಈಗ ಇದರೊಳಗೆ ಯಾವುದೇ ರೀತಿಯ ವ್ಯಾಕ್ಸಿನ್ ಸ್ವಲ್ಪ ಮಿಕ್ಕಿದ್ರೂ ಈಗ ಅದು ವಾಪಸ್ ಬರುತ್ತೆ. ನೀಟಾಗೆ ಒಂದು ಸ್ವಲ್ಪನೂ ಮಿಕ್ಕಿಲ್ದಂಗೆ ತೊಗೋಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ತುಂಬ ಸ್ಟ್ರಾಂಗ್ ಡೋಸಸ್ ಇರುತ್ತೆ. 1000 ಕೋಳಿಗೆ ಆಗೋಷ್ಟು ಇದೊಂದೇ ವಯಲಲ್ಲಿರುತ್ತೆ, ಅದಕ್ಕೆ ನೀವು ಒಂದು ಸ್ವಲ್ಪನೂ ಇಲ್ದಿಲ್ದಂಗೆ ತೊಗೋಬೇಕಾಗುತ್ತೆ. ನೋಡಿ, ಇದರೊಳಗೆ ಫುಲ್ ಕಂಪ್ಲೀಟಾಗಿ ನಾನು ವ್ಯಾಕ್ಸಿನ್ನ ತೊಗೊಂಡಿದ್ದೀನಿ. ಆ ನಂತರ ನಮ್ಮ ಡೈಲ್ಯೂಯೆಂಟ್ಗೆ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಕಂಪ್ಲೀಟಾಗಿ ಇದರೊಳಗೆ ನಾನು ಮಿಕ್ಸ್ ಮಾಡಿದೆ ವ್ಯಾಕ್ಸಿನ್ನ. ನಂತರ ಮತ್ತೆ 2 ml ತಗೊಂಡು ವಾಪಸ್ಸು ನಮ್ಮ ಸಿರಿಂಜಲ್ಲಿ ಏನು ವ್ಯಾಕ್ಸಿನ್ ಮಿಕ್ಕಿರುತ್ತಲ್ಲ ಅದು ಹೋಗುವ ಹಾಗೆ ನಾನು ಮತ್ತೆ ವಾಪಸ್ಸು ಅದಕ್ಕೆ ಫ್ಲಶ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಈ ಸಿರಿಂಜಲ್ಲೂ ಸ್ವಲ್ಪ ವ್ಯಾಕ್ಸಿನ್ಗಳೇನಾದ್ರು ಮಿಕ್ಕಿದರೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಈಗ ವಾಪಸ್ ನಮ್ಮ ಕ್ಯಾಪ್ನ ಲಾಕ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ.
ಈಗ ನೋಡಿ ನಮ್ಮಲ್ಲಿ 1000 ಕೋಳಿಗೆ ಆಗುವಷ್ಟು ವ್ಯಾಕ್ಸಿನ್ ರೆಡಿ ಆಗಿದೆ. ಈಗ ಇದರಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಈ 1000 ಕೋಳಿಗೆ ಆಗೋಷ್ಟು ವ್ಯಾಕ್ಸಿನ್ನ ಈಗ ಇದನ್ನು ನಾವು ಬೇಕಾದ್ರೆ ಒಂದೊಂದೇ ಡ್ರಾಪ್ ಇದರಲ್ಲೇ ಬರುತ್ತೆ. ಒಂದೊಂದೇ ಡ್ರಾಪು ಕೋಳಿಗೆ ಇಟ್ಟು ಕಣ್ಣಿಗೆ, ಮೂಗಿಗೆ ಅಥವಾ ಬಾಯಿಗೆ ಡೈರೆಕ್ಟಾಗಿ ಹಾಕ್ಬೋದು. ಆವಾಗ ಇದ್ರ ಎಫೆಕ್ಟ್ ಜಾಸ್ತಿ. ಇಲ್ಲ ನೀವು ನೀರಿಗೆ ಹಾಕಬೇಕಾದ್ರೆ ನಿಮಗೆ ಹೇಳಿದ್ನಲ್ಲ, ಯಾವಾಗ ಮುನ್ಸಿಪಾಲಿಟಿ ವಾಟರ್ನ ನೀವು ಯೂಸ್ ಮಾಡ್ತೀರಾ ಆವಾಗ ಸ್ಕಿಮ್ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿನ ಹಾಕ್ಬಿಟ್ಟು ನೀವು ನಂತರ ಅದಕ್ಕೆ ಈ ವ್ಯಾಕ್ಸಿನ್ನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅದರಲ್ಲಿರುವಂಥ ಕ್ಲೋರಿನ್ ಕಂಟೆಂಟ್ ಈ ವ್ಯಾಕ್ಸಿನ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಅದಾದಮೇಲೆ ಇನ್ನೊಂದೇನೆಂದರೆ ನೀವು ಹಾಕಿದ ವಿತಿನ್ ಇನ್ನೂ 2 ಅವರಲ್ಲೇ ಇಡೀ ವ್ಯಾಕ್ಸಿನ್ನ ಕುಡಿಬೇಕು. ಅದಾದಮೇಲೆ ಇಲ್ಲಾಂದರೆ ಆ ವ್ಯಾಕ್ಸಿನ್ಗಳು ಸಾಯುತ್ತೆ. ಸೊ ಬೆಸ್ಟ್ ಏನಂದರೆ ನೀವು ಒಂದೊಂದೇ ಕೋಳಿಗಳನ್ನ ಹಿಡ್ದು ಅದರ ಕಣ್ಣಿಗೆ, ಇದರೊಳಗೆ 1000 ಡ್ರಾಪ್ಸ್ ಇರುತ್ತೆ ಟೋಟಲ್. ಒಂದೊಂದೇ ಡ್ರಾಪ್ ಹಾಕ್ತೀರಾ ಅಂದರೆ 1000 ಡ್ರಾಪ್ ಇದರೊಳಗೆ ಆಲ್ರೆಡಿ ಇರುತ್ತೆ 1000 ಡೈಲ್ಯೂಂಟಲ್ಲಿ. ನೀವು 500 ಡೈಲ್ಯೂಂಟಲ್ಲಿ ತೊಗೊಂಡ್ರೆ ಅವರು ಇನ್ನೂ ಚಿಕ್ಕ ಬಾಟ್ಲ್ ಕೊಟ್ಟಿರ್ತಾರೆ. ಅದರಲ್ಲಿ 500 ಕೋಳಿ ಹೋಗಿ ಆಗುವಷ್ಟು ಇರುತ್ತೆ. 100 ಕೋಳಿಗಳಿಗಾಗುವಷ್ಟು 100 ಕೋಳಿ ಡೈಲ್ಯೂಂಟಲ್ಲಿ ಅದು ಇನ್ನೂ ಚಿಕ್ಕದು ಬರುತ್ತೆ. ಸೊ ಇವಾಗ ನಮ್ಮ ಹತ್ರ ಇರೋ 1000ದ್ದು ಈಗ ನಾವು ತೋರಿಸ್ತಾ ಇದ್ದೀವಿ ಅದು ಹೇಗೆ ಮಾಡಬೇಕು ಅಂತ. ಇಲ್ಲಿ 1000 ಇರೋದ್ರಿಂದ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ವ್ಯಾಕ್ಸಿನ್ ಮಾಡ್ಕೋಬೇಕಾದ್ರೆ ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನೆಲ್ಲ ಒಂದು ಮೂಲೆಗೆ ತಗೊಂಡು ನೀವು ಬ್ರೂಡರ್ ಗಾರ್ಡ್ಗಳನ್ನ ಹಾಕ್ಕೊಂಡು ಸಪ್ರೇಟಾಗಿ ಮೂಲೆ ಮಾಡ್ಕೊಂಡು ಒಂದೊಂದನ್ನೇ ಹಿಡ್ದು ಹಾಕಿ ಸಪ್ರೇಟ್ ಹಾಕಬೇಕಾಗುತ್ತಂತೆ. ಇವಾಗ ಇದಕ್ಕೆ ನಾವು ನೆಕ್ಸ್ಟ್ ಲೇಟರ್ ಮಾಡ್ತೀವಿ. ಫಸ್ಟ್ ಇವಾಗ ನಾವು ನಿಮಗೆ ಗಿರಿರಾಜ ಕೋಳಿ ಮರಿಗಳಿದೆಯವಲ್ಲ ನಮ್ಮ ಹತ್ರ, ಅದಕ್ಕೆ ಒಂದೊಂದಾಗೆ ಹಿಡ್ದು ತೋರಿಸ್ತೀವಿ. ಯಾಕಂದರೆ 100 ಮರಿಗಳಿರೋದು, ಅದಕ್ಕೆ ಹಿಡಿದು ತೋರಿಸೋದಕ್ಕೆ ನಿಮಗೆ ಒಂದೊಂದನ್ನೇ ಹಿಡ್ದು ತೋರಿಸೋಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಅಲ್ಲಿಗೆ ತೋರಿಸ್ತೀವಿ ಬನ್ನಿ. ನೋಡಿ ಈಗ ನಮ್ಮ ಗಿರಿರಾಜ ಮರಿಗಳಿವು. ಇಲ್ಲಿ ಸಪ್ರೇಟ್ ಗಿರಿರಾಜ ಬಿಟ್ಟಿದ್ದೀವಿ. ಆ ಜಾಗದಲ್ಲಿ ಕಡಕ್ನಾಥ್ ಮತ್ತು ರೋಡ್ ಐಲ್ಯಾಂಡ್ ರೆಡ್ ಎಲ್ಲದನ್ನೂ ಬ್ರೂಡರ್ ಗಾರ್ಡ್ ಹಾಕಿ ಸಪ್ರೇಟ್ ಮಾಡಿದ್ದೀವಿ. ಈ ಕಡೆ ಸೈಡು ಮತ್ತೆ ಬರೋದಿದ್ರೆ ನೀವು ಈ ಕಡೆ ಕಾವೇರಿ ತಳಿಗಳನ್ನ ನೋಡ್ಬೋದು. ಅದು ಎಲ್ಲವಕ್ಕೂ ಸಪ್ರೇಟು. ಇದು ಎಲ್ಲ ವೀಕ್ಷಕರಿಗೆ ತೋರಿಸ್ಲಿಕ್ಕೆ ಅಂತಲೇ ಸಪ್ರೇಟ್ ಬ್ರೀಡ್ ವಿಡಿಯೋ ಮಾಡಲಿಕ್ಕೆ ಅಂತ ಮಾಡಿರೋ ವಿಡಿಯೋ ಇದು. ಸಪ್ರೇಟಾಗಿ ತಂದು ಮಾಡಿದ್ದೀವಿ. ಈಗ ವ್ಯಾಕ್ಸಿನ್ಗೆ ಬರೋದಾದರೆ ನೋಡಿ, ಇದು ನಮಗೆ ಸಪ್ರೇಟರು. ಇದನ್ನು ನೀವು ಕೋಳಿಗಳನ್ನ ಒಂದು ಮೂಲೆಗೆ ಹಾಕ್ಕೊಂಡು ನೋಡಿ ಈ ಥರ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅವು ಎಲ್ಲ ಕಡೆ ಓಡಾಡ್ತವೆ. ಮತ್ತು ಮಿಕ್ಸ್ ಆದರೆ ನಿಮಗೆ ಯಾವುದಕ್ಕೆ ವ್ಯಾಕ್ಸಿನ್ ಆಗಿದೆ, ಯಾವುದಕ್ಕೆ ವ್ಯಾಕ್ಸಿನ್ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಮೇಯ್ನ್ಲಿ ಈ ಥರ ಸಪ್ರೇಟಾಗಿ ಬಿಡ್ಕೋಬೇಕಾಗುತ್ತೆ. ಈಗ ನೋಡಿ ಒಂದು ಮರಿನ ಹಿಡಿತೀನಿ ನಾನು. ಈಗ ಅದಾದ ನಂತರ ಈಗ ಕಣ್ಣಿಗೆ ಹಾಕೋದು ಹೇಗೆ ನೋಡಿ, ಒಂದು ಮರಿನ ಹಿಡ್ದು ನಿಮ್ಮ ತಮ್ಮ ಮತ್ತು 4 ಫಿಂಗರಲ್ಲಿ ಕೋಳಿ ಮರಿನ ನೀವು ಹೀಗೆ ಲಾಕ್ ಮಾಡ್ಕೊಂಡು ಕಣ್ಣಿಗೆ ಒಂದು ಡ್ರಾಪ್ ಹಾಕೋದು. ಈಗ ಹಾಕಿದ ತಕ್ಷಣ ನೋಡಿ ಬಾಯಲ್ಲಿ ಹಿಂಗೆ ಶೇಕ್ ಮಾಡುತ್ತೆ. ಅಂದರೆ ಕಣ್ಣಿಂದನೂ ಅದು ಬಾಯಿಗೂ ಕನೆಕ್ಟ್ ಆಗಿರುತ್ತೆ. ಆ ವ್ಯಾಕ್ಸಿನ್ನ ಆಗಿದೆ ಅಂತ ಫುಲ್ಲು. ಇದೊಂದನ್ನು ಆ ಕಡೆ ಇಟ್ಟೆ. ಅದಾದ ನಂತರ ಇನ್ನೊಂದು ಮೂಗಿಗೆ ಹಾಕುವಂಥದ್ದು ನೋಡಿ. ಮೂಗಿಗೆ ಹಾಕಿದಾಗ ಒಂದು ಡ್ರಾಪ್ ನಾನು ಮೂಗಿಗೆ ಬಿಡ್ತೀನಿ. ಇಲ್ಲಿ ನೋಡಿ, ಮೂಗಿಂದ ಒಳಗೆ ಎಳ್ಕೊತು, ಬಾಯಿ ಮತ್ತೆ ಶೇಕ್ ಮಾಡುತ್ತೆ. ಮೂಗಿಗೆ ಹಾಕ್ದಾಗ್ಲೂ ಈ ಥರ ಮೂಗಿಗೆ ಹಾಕೋದು. ನಂತರ ಡೈರೆಕ್ಟ್ ಬಾಯಿಗೆ ಹಾಕೋದು ಹೇಗೆ ಅಂದರೆ ಅದ್ರ ಬಾಯಿನ ಈಗ ತೆಗೆದಾಗ ಒಂದು ಡ್ರಾಪ್ನ ಹಿಂಗೆ ಬಾಯಿಗೆ ಹಾಕಿದಾಗ ಅದು ಕುಡಿಯುತ್ತೆ. ಈಗ ಇದಕ್ಕೆ ವ್ಯಾಕ್ಸಿನ್ ಆಗಿದೆ ಅಂತ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಕಣ್ಣಿಗೆ ಹಾಕೋ ಮೆಥಡ್ ಹೇಗೆ ಅಂತ. ಇದು ಬೇರೆ ಕೋಳಿಗಳು. ಕಣ್ಣಿಗೆ ಹಾಕೋದು ಒಂದು ಡ್ರಾಪು ಕಣ್ಣಿಗೆ ಹೀಗೆ ಹಾಕಬೇಕು ನೋಡಿ, ಬಾಯೆಲ್ಲ ಶೇಕ್ ಮಾಡ್ತಿದೆ. ಮತ್ತು ಮೂಗಿಗೆ ಹಾಕುವ ವಿಧಾನ, ಒಂದು ಡ್ರಾಪ್ ಈ ಮೂಗಿಗೆ ಹಾಕಿದಾಗ ನೋಡಿ ಅದು ಎಳ್ಕೋತು ಒಳಗೆ, ನಂತರ ಅದು ಹೋಗಿದೆ ಅಂತ. ನೆಕ್ಸ್ಟು ಬಾಯಿಗೆ ಹಾಕುವ ವಿಧಾನ, ಹೀಗೆ ಬಾಯನ್ನು ತೆಗೆಸಿ ಅದಕ್ಕೆ ಒಂದು ಡ್ರಾಪ್ ಬಾಯಿಗೆ ಹಾಕಿದ್ರೆ ಕುಡಿಯುತ್ತೆ ನೋಡಿ. ಈ ಥರ ಸಪ್ರೇಟ್ ಮಾಡ್ಕೋಬೇಕು ಫಸ್ಟ್ ನೀವು. ಇಲ್ಲಿ ನೋಡಿ, ಇದು ವ್ಯಾಕ್ಸಿನ್ ಆಗಿಲ್ದಿರೋ ಕೋಳಿ ಮರಿಗಳು, ಇವು ವ್ಯಾಕ್ಸಿನ್ ಆಗಿರೋ ಕೋಳಿ ಮರಿಗಳು ಸಪ್ರೇಟ್ ಇದ್ದಾವೆ. ಇಲ್ಲ ಅಂದರೆ ಒಂದು ಸರಿ ಮಿಕ್ಸ್ ಆಯಿತು ಅಂದರೆ ನಿಮಗೆ ಯಾವ ಕೋಳಿಗೆ ವ್ಯಾಕ್ಸಿನ್ ಆಗಿದೆ, ಯಾವ ಕೋಳಿಗೆ ವ್ಯಾಕ್ಸಿನ್ ಆಗಿಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅದಕ್ಕೆ ನೀವು ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡಿದ್ದೀರ ಅಲ್ಲೇ ಹೇಗೆ ಮಾಡಬೇಕಂತ. ನಾವು ಇವಾಗ ವೀಡಿಯೋ ಎಂಡ್ ಮಾಡ್ತಿದ್ದೀವಿ ಇಲ್ಲಿಂದು, ಯಾಕಂದರೆ ಇದಕ್ಕೆಲ್ಲ ವ್ಯಾಕ್ಸಿನ್ನ ಒಂದೊಂದನ್ನೇ ಹಿಡ್ದು ಫುಲ್ ಮಾಡಬೇಕಾಗುತ್ತೆ. ಧನ್ಯವಾದಗಳು. ನಂತರ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಎಂಡಲ್ಲಿ ಹೇಳ್ತೀನಿ. ಇವಾಗ ನೋಡಿದ್ರಲ್ಲ ವೀಕ್ಷಕರೇ, ನೀವು ಹೇಗೆ 1 ವಾರ ತುಂಬಿದಂಥ ಮರಿಗಳಿಗೆ F1 ಅಥವಾ B1 ವ್ಯಾಕ್ಸಿನ್ನ ನೀವು ಹಾಕೋದ್ರ ಬಗ್ಗೆ ಹೇಳಿದ್ವಿ. ಹೇಗೆ ಒಂದೊಂದೇ ಕಣ್ಣಿಗೆ ಹಾಕೋದು, ನೀರಿಗೆ ಹಾಕೋದು ಹೇಗೆ ಎಲ್ಲದನ್ನೂ ನಾವು ಈಗ ತಿಳಿಸಿದ್ದೀವಿ. ಮೂಗಿಗೆ, ಬಾಯಿಗೆ ಹಾಕೋದು. ಮತ್ತು 1 ವಾರದ ತನಕ ಇನ್ನೊಂದೇನು ಮ್ಯಾನೇಜ್ಮೆಂಟಲ್ ಇಶ್ಯೂಸ್ ಅಂತ ಹೇಳೋದಿದ್ರೆ ನಿಮಗೆ 1 ವಾರ ಆಗ್ತಿದ್ದಂಗೆ ಕೋಳಿ ಮರಿಗಳು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ನೀವು ನ್ಯೂಸ್ ಪೇಪರ್ಗಳನ್ನ ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಮತ್ತು ವಾಟರರ್ಸ್ನ ಚೇಂಜ್ ಮಾಡಬೇಕು, ಯಾಕಂದರೆ ಅವು ಹೊಟ್ಟು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನ್ಯೂಸ್ ಪೇಪರ್ ತೆಗೆದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಹೊಟ್ಟಿರುತ್ತೆ, ಆ ಹೊಟ್ಟನ್ನೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ನೀರೊಳಗೆಲ್ಲ ತುಂಬಿರ್ತವೆ. ಈ ನಾಟಿ ಕೋಳಿ ಮರಿಗಳಂತ ಹೆಂಗಂದರೆ ಒಂದರಿಂದ ಒಂದು ಅಂದ್ರ ಮೇಲೆ ತುಂಬ್ಕೊಂಡು ಫುಲ್ ಆ್ಯಕ್ಟಿವ್ ಇರುತ್ತೆ. ಅದರಲ್ಲಿ ಮೇಯ್ನ್ಲಿ ಎಲ್ಲ ವಾಟರರ್ಸ್ ಗಲೀಜಾಗುತ್ತೆ ನೀರು ಹಾಕೋದೇನಿರುತ್ತೆ. ಮತ್ತು ಇನ್ನೊಂದು
ಇನ್ನೊಂದು ಏನಂದರೆ ಟೆಂಪ್ರೇಚರ್ ಮೇಂಟೈನ್ಮೆಂಟ್. ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಬ್ರೂಡಿಂಗ್ ಟೆಂಪ್ರೇಚರ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಫಸ್ಟ್ ನಾವು ತಂದಿದ್ದ ದಿವಸದಲ್ಲಿ ಏನಾಗುತ್ತೆ ಅಂದರೆ 95 to 90 ಡಿಗ್ರಿ ಫ್ಯಾರನೈಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪ್ರತಿ ವಾರ ನೀವು 5 ಡಿಗ್ರಿ ಫ್ಯಾರನೈಟ್ ಟೆಂಪ್ರೇಚರ್ನ ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ. ಇವಾಗ ಒಂದು ವಾರ ತುಂಬಿದೆ ಆಲ್ಮೋಸ್ಟ್. ಇವಾಗ ನಾವೇನು ಮಾಡ್ತೀವಿ ಅಂದರೆ 90 to 85 ಡಿಗ್ರಿ ಫ್ಯಾರನೈಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತೀವಿ. ಒಂದು ಚಿಕ್ಕ ಟೆಂಪ್ರೇಚರ್ ಮೆಜರಿಂಗ್ ಯೂನಿಟ್ ಮೆಜರ್ಮೆಂಟ್ ಮಾಡೋವಂಥ ಒಂದು ಡಿವೈಸ್ ಬರುತ್ತೆ, ಅದನ್ನು ತಂದು ಹಿಡ್ಕೊಳ್ಳಿ. ಪ್ರಾಪರ್ ಸೈಂಟಿಫಿಕ್ಕಾಗಿ ಮಾಡಬೇಕು ಅಂದರೆ ನೀವು ಇದೆಲ್ಲ ಮಾಡಬೇಕಾಗುತ್ತೆ. ಯೂಶಲಿ ನಾಟಿ ಕೋಳಿಗಳಿಗೆ ಒಂದು ಸ್ವಲ್ಪ ಕಾವಿದ್ರೂ ಸಾಕು, ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಆದರೆ ಬ್ರಾಯ್ಲರ್ಗಳಲ್ಲಾದರೆ ತುಂಬಾ ಕಷ್ಟ ಆಗುತ್ತೆ. ಇವುಗಳಲ್ಲಿ ನೋಡ್ಬೋದು. ಈಗ ನಾಟಿ ಕೋಳಿ ಮರಿಗಳಿಗೆ ನಾನು ಕೊಡೋ ಒಂದು ಟಿಪ್ ಏನಂದರೆ, ನಾವು ಡೇ ಓಲ್ಡಲ್ಲಿ ಏನು ಮಾಡ್ತೀವಿ ಅಂದರೆ ಬ್ರಾಯ್ಲರ್ದು ಪ್ರೀ ಸ್ಟಾರ್ಟರ್ ಫುಡ್ನ ಹಾಕಿರ್ತೀವಿ. ಅದಾದ ನಂತರ ಏನು ಮಾಡಬೇಕು, ಒಂದು ವಾರ ಅವಕ್ಕೆ ಕೊಡಲೇಬೇಕಾಗುತ್ತೆ ಆ ಫೀಡ್ನ. ಇವಾಗ ಎಷ್ಟೊಂದು ಜನಕ್ಕೆ ಇರುವಂಥ ತಪ್ಪು ಕಲ್ಪನೆ ಏನಂದರೆ, ಅವು ನಾಟಿ ಕೋಳಿಗಳು ಬ್ರಾಯ್ಲರ್ ಥರ ಫೀಡ್ ತಿನ್ನಿಸ್ಬಿಟ್ರೆ ಬ್ರಾಯ್ಲರ್ ಥರ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಯಾವುದೂ ಆಗೋದಿಲ್ಲ. ಯಾಕಂದರೆ ನಾವು ಇದನ್ನು ಮಾಡ್ತಾ ಬಂದಿದ್ದೀವಿ, ನೋಡಿದ್ದೀವಿ. ಬ್ರಾಯ್ಲರ್ ಫುಡ್ ಕೊಟ್ಟರು ನಾಟಿ ಬೆಳೆಯೋದು ಲೇಟೇ. ನೀವೇನೇ ಮಾಡಿದ್ರು ನಿಮ್ಮ ಕಾಸ್ಟ್ನ ಉಳಿಸ್ಕೊಳ್ಳೋಕ್ಕೆ ಮತ್ತು ನಾಟಿ ಕೋಳಿಗಳಿಗೆ ಎಲ್ಲ ನಮ್ಮ ಕಾಳುಗಳು ಅಕ್ಕಿಗಳೆಲ್ಲ ಅಭ್ಯಾಸ ಆಗಲಿಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಒಂದು ವಾರ ತುಂಬಿದ ನಂತರ ಅದೇನು ನೀವು ಬ್ರಾಯ್ಲರ್ ಫುಡ್ ಕೊಡ್ತಿರ್ತೀರಲ್ಲ ಅದರಲ್ಲಿ 10 ಭಾಗ, ಈಗ 50 kg ಬ್ರಾಯ್ಲರ್ ಫುಡ್ನ ನೀವು ಕೊಡ್ತಾ ಇದ್ದೀರಾ ಅಂದರೆ ಆ ಚೀಲದಲ್ಲಿ ಒಂದು 10 ಭಾಗ ತೆಗೆದು 40 kg ಬ್ರಾಯ್ಲರ್ ಫೀಡ್ಗೆ ನೀವು ಒಂದು 10 kg ಅಷ್ಟು ಅಕ್ಕಿ ನುಚ್ಚನ್ನು ಮಿಕ್ಸ್ ಮಾಡಿ ಹಾಕ್ಬೋದು. ಇದನ್ನು ಹಾಕ್ತಾ ಕ್ರಮೇಣ ನೀವು ನಿಮ್ಮ ಫೀಡ್ ಕಾಸ್ಟ್ನ ಉಳಿಸ್ಕೊಳ್ಳೋಕ್ಕೆ ಮತ್ತು ಅವಕ್ಕೆ ಎಲ್ಲ ಲೋಕಲ್ಲಾಗಿ ಬೆಳೆಯೋದಕ್ಕೆ ಅವು ಅಭ್ಯಾಸ ಆಗ್ತವೆ. ಇನ್ನೊಂದು ಏನಂದರೆ, ಒಂದು ವಾರದ ನಂತರ ಏನು ಮಾಡ್ಬೋದು ಅಂದರೆ, ಪ್ರತಿದಿನ ನೀವು 2 ರಿಂದ 4 ಗಂಟೆ ಲೈಟ್ ಆಫ್ ಮಾಡಿಬಿಡ್ಬೋದು. ಆ ಲೈಟ್ ಆಫ್ ಮಾಡಿಬಿಟ್ಟು ನೀವು ಯೂಶಲಿ ಬೆಳಗ್ಗೆ ಹೊತ್ತು ಬಿಡಿ, ಮಧ್ಯಾಹ್ನ ಸ್ವಲ್ಪ ಬಿಸಿ ಆದಮೇಲೆ, ಇಲ್ಲಾಂದರೆ ನೀವು ನೈಟ್ ಹೊತ್ತು ನೀವು ಲೈಟ್ ಆಫ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಅಂದರೆ ಚಳಿ ತುಂಬ ಇರುತ್ತೆ. ಆವಾಗ ಕೋಲ್ಡ್ ಶಾಕಿಂದ ಡೆತ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ. ಅದಕ್ಕೆ ನಾನು ಕೊಡೋ ಟಿಪ್ ಏನಂದರೆ, ನೀವು ಬೆಳಗ್ಗೆ ಒಂದು ಸರಿಸುಮಾರು 10 ರಿಂದ 1 ಗಂಟೆ, ಇಲ್ಲಾಂದರೆ ನೀವು 11 ರಿಂದ 2 ಗಂಟೆವರೆಗೂ ಅಥವಾ 12 ರಿಂದ 3 ಗಂಟೆವರೆಗೂ ಲೈಟನ್ನು ಆಫ್ ಮಾಡಿಬಿಡಿ. ಆವಾಗ ನ್ಯಾಚುರಲಿ ಸೂರ್ಯನ ಕಾವೇ ಇರುತ್ತೆ, ಆ ಕಾವಿಂದ ಅವು ಸ್ವಲ್ಪ ಬ್ರೂಡಿಂಗ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ನಮ್ಮದ್ರಲ್ಲೂ ನಾವು ಇವಾಗ ಲೈಟ್ನ ಆಫ್ ಮಾಡಿದ್ದೀವಿ, ಬರೀ ವೈಟ್ ಬಲ್ಬ್ ಇದೆ ಮತ್ತು ನ್ಯಾಚುರಲ್ ಅಂಚಿನಿಂದ ಗ್ಲಾಸ್ ಹಾಕಿದ್ದೀವಿ, ಅಲ್ಲಿಂದ ಬರ್ತಿರೋಂಥ ಲೈಟ್ ಇದು ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಹೀಟಿಂಗ್ ಬಲ್ಬ್ದು ಅದೇನು ಬಿಟ್ಟಿದ್ವಲ್ಲ ಅದ್ರದ್ದು ಯಾವ ಟೆಂಪ್ರೇಚರ್ಲು ಕೊಡ್ತಿಲ್ಲ. ಅವಾಗ ಏನಾಗುತ್ತೆ, ಕ್ರಮೇಣ ಅವು ಅಡ್ಜಸ್ಟ್ ಆಗ್ತಾ ಬರುತ್ತೆ. ಸೊ ಇವಕ್ಕೆ ಕಾವನ್ನ ತಾಯಿ ಕೋಳಿನೂ ಹಾಗೆ ಮಾಡೋದು, ಯಾವಾಗಲೂ ಕಾವಲ್ಲಿ ಇಟ್ಟಿರಲ್ಲ, ಸ್ವಲ್ಪ ಹೊತ್ತು ಕಾವಲ್ಲಿ ಇಟ್ಟಿರುತ್ತೆ, ನಂತರ ಅದಕ್ಕೆ ಹೊರಗೆ ಬಿಡ್ತಾ ಹೋಗುತ್ತೆ. ಅದೇ ಥರ ಇದು ನೆಕ್ಸ್ಟ್ 2 ವಾರ 3 ವಾರ ತುಂಬಿದ ನಂತರ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ, 2 ವಾರದ ನಂತರ ಇವಕ್ಕೆ ಹೊರಗೆ ಬಿಟ್ಟು ಅಭ್ಯಾಸ ಮಾಡಿಸ್ತೀವಿ, ಹೊರಗಿಂದ ಮೇಯೋಕ್ಕೆ. ಕಂಪ್ಲೀಟಾಗಿ ನಾವು ಒಳಗೂ ಸಾಕೋದಿಲ್ಲ ನಾಟಿ ಕೋಳಿಗಳನ್ನ, ಬೇರೆ ಬ್ರೀಡ್ಸ್ಗಳನ್ನೆಲ್ಲ ಬರೀ ಒಳಗೆ ಇಟ್ಟಿರ್ತೀವಿ, ಆದರೆ ನಾಟಿ ಮರಿಗಳನ್ನ ನಾವು ಹೊರಗೆ ಬಿಟ್ಟು ಸಾಕ್ತೀವಿ. ಸೊ ಇಲ್ಲಿಗೆ ಇವತ್ತಿಗೆ ಮುಗೀತು. ಒಂದು ವಾರದ ತನಕ ಕೋಳಿ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಏನಾದರೂ ಡೌಟ್ ಇತ್ತು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಖಂಡಿತವಾಗ್ಲೂ ರಿಪ್ಲೈ ಮಾಡಿ ತಿಳಿಸ್ತೀವಿ. ಧನ್ಯವಾದಗಳು.